ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಟೂ ಟೈಪ್ಸ್ ಆಫ್ ನಾಲೆಡ್ಜ್ ಅಕಾರ್ಡಿಂಗ್ ಟು ಇಂಡಿಯನ್ ಫಿಲಾಸಫಿ ಅರ್ಥ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ. ಸೊ ದಟ್ಸ್ ವೈ ಐ ಆಮ್ ಸಾಲ್ವಿಂಗ್ ದಿಸ್. ಜೂನ್ 2025 ನ 10 ಶಿಫ್ಟ್ಸ್ ನಡೆದಂಥ ಕ್ವೆಶನ್ ಪೇಪರ್ಸನ್ನು ನಾನು ಪೇಪರ್ 1 ನಾನು ಅನಾಲಿಸಿಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವಿಡಿಯೋಸ್ನ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಬಿ ರೆಡಿ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಓಕೆ, ದಟ್ ಈಸ್ ಓನ್ಲಿ ಫಾರ್ ದ ಮೆಂಬರ್ಸ್ ಆಫ್ ಮೈ ಯೂಟ್ಯೂಬ್ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೆಂಬರ್ಶಿಪ್ಪನ್ನು ತೊಗೊಂಡು ಯು ಕ್ಯಾನ್ ಜಾಯಿನ್ ದ membership program and watch the videos. Let's start with understanding two types of knowledge here. One is apara vidya. Another one is para vidya. ನೋಡಿ ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟು. ಪರವಿದ್ಯಾ ಅಪರವಿದ್ಯ. ಅಪರವಿದ್ಯಾ ಅಂದರೆ ಲೋವರ್ ನಾಲೆಡ್ಜ್ ಅಂತ ಅರ್ಥ. ಅಂದರೆ ಲೋವರ್ ನಾಲೆಡ್ಜ್ ಅಂದರೆ ಏನು? ನಾವು ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ, ನಾವು ಒಂದು ಲಿಬರೇಷನ್ ಕಾಣುವಂಥದ್ದು, ಸ್ಪಿರಿಚುವಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಮಗೆ ವರ್ಡ್ಲಿ ನಾಲೆಡ್ಜ್ ಇರುತ್ತಲ್ಲ, ಕರೆಕ್ಟ್? ಆ ವರ್ಡ್ಲಿ ನಾಲೆಡ್ಜ್ ಅಪರವಿದ್ಯ ಅಂದರೆ ವರ್ಡ್ಲಿ ನಾಲೆಡ್ಜ್. ನಮ್ಮಲ್ಲಿ ಇರ್ತೀವಿ ಕೆಲವರು, ನಮಗೆ ಪ್ರೇಯರ್ಸು, ಪೂಜೆ, ಅದು ಇದು, ಅದರಲ್ಲೆಲ್ಲ ದೇವರು, ಇದರಲ್ಲೆಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಇರುತ್ತೆ. ಆದರೆ ದೇಶದಲ್ಲಿ ಏನು ನಡೀತಾ ಇದೆ, ನಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ, ವರ್ಲ್ಡ್ಲಿ ನಾಲೆಜ್ ನಮಗೆ ಜಾಸ್ತಿ ಇರುತ್ತೆ, ಕರೆಕ್ಟ್? ನಮಗೆ ಜೀವನ ನಡೆಸೋದಕ್ಕೆ, ಲೈಕ್ ಟು ಲೀವ್, ಟು ವರ್ಕ್, ಟು ಅರ್ನ್, ಟು ಸರ್ವೈವ್. ಈಗ ನಾವೇನು ಡಿಗ್ರೀಸ್ ಎಲ್ಲ ಮಾಡ್ತೀವಿ, ಇದೆಲ್ಲ ಅಪರವಿದ್ಯ. ಇದೆಲ್ಲ ನಮಗೆ ಬೇಕು ನಮ್ಮ ಜೀವನ ನಡೆಸಬೇಕು ಅಂದರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಕಲಿಬೇಕು, ಬಿಕಾಸ್ ವಿ ವಾಂಟ್ ಟು ಲೀವ್ ಇನ್ ದಿಸ್ ವರ್ಲ್ಡ್ ಅಂಟಿಲ್ ವಿ ಆರ್ ಅಲೈವ್. ನಮಗೆ ಕೆಲಸ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕೆ, ನಾವು ಜೀವನ ನಡೆಸೋದಕ್ಕೆ, ಮನೆ ಕಟ್ಕೊಳ್ಳೋದಕ್ಕೆ, ಅದಕ್ಕೆಲ್ಲದಕ್ಕೂ ನಮಗೆ ಬೇಕೇ ಬೇಕು ಅಪರವಿದ್ಯ, ಕರೆಕ್ಟ್? ಸೊ ಈ ಅಪರವಿದ್ಯದಲ್ಲಿ ಏನೇನು ಬರುತ್ತೆ? ಅಪರವಿದ್ಯದಲ್ಲಿ ಏನೇನು ಬರುತ್ತೆ ಅಂದರೆ ತಿಳ್ಕೊಳ್ಳೋಣ. ವಾಟ್ ಕಮ್ಸ್ ಅಂಡರ್ ಅಪರವಿದ್ಯ. ಪ್ರೀವಿಯಸ್ ಇಯರಲ್ಲಿ ಎಕ್ಸಾಮ್ಸಲ್ಲಿ ಕೇಳಿರೋದು ಮೀನಿಂಗ್ ಕೊಟ್ಟಿದ್ದಾರೆ, ಯಾವುದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಆ ರೀತಿ. ಬಟ್ ನಾನು ಇಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿಂದ ಏನೇ ಕ್ವೆಶನ್ ಕೇಳಿದ್ರು ಯು ಶುಡ್ ನಾಟ್ ಮಿಸ್ ಅಂತ. ಒಂದು, ವೇದಾಸ್, ಋಗ್ವೇದ, ಯಜುರ್ವೇದ, ಸಮವೇದ, ಅಥರ್ವವೇದ, ಗೊತ್ತಲ್ಲ ನಿಮಗೆ, 4 ವೇದಾಸ್. ಓಕೆ, 4 ವೇದಾಸ್. ಗ್ರಾಮರ್, ಮ್ಯಾಥಮೆಟಿಕ್ಸ್, ಆಸ್ಟ್ರೋನಮಿ, ರಿಚುವಲ್ಸ್, ಲ್ಯಾಂಗ್ವೇಜ್, ಸೈನ್ಸ್ ಆ್ಯಂಡ್ ಸ್ಕಿಲ್ಸ್. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಗೊತ್ತಾ? ಇಂಪಾರ್ಟೆಂಟಾಗಿ, ವೇದಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಪರವಿದ್ಯಾ ಅಂತ. ವೇದಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಪರವಿದ್ಯಾ ಅನ್ನೋಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್. ನಮಗೆ ಅಪರವಿದ್ಯಾ ಅಂತ ಕೊಟ್ಟು ವೇದಾಸ್ ಅಥವಾ ರಿಚುವಲ್ಸ್ ಕೊಟ್ಟಾಗ, ಗ್ರಾಮರ್, ಮ್ಯಾಥಮೆಟಿಕ್ಸ್, ಆಸ್ಟ್ರೋನಮಿ, ಲ್ಯಾಂಗ್ವೇಜ್, ಸೈನ್ಸ್, ಇದೆಲ್ಲ ನಾವು ಹೇಳ್ತೀವಿ ಅಪರವಿದ್ಯಾ ಅಂತ, ವರ್ಲ್ಡ್ಲಿ ನಾಲೆಜ್ ಅಂತ. ಬಟ್ ವೇದಾಸ್ ಮತ್ತು ರಿಚುವಲ್ಸ್ ಅಂತ ಕೊಟ್ಟಾಗ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನೆನಪಿರಬೇಕು, ವೇದಾಸ್ ಮತ್ತು ರಿಚುವಲ್ಸ್ ಕೂಡ ಅಪರವಿದ್ಯಾನೇ. ಓಕೆ, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್? ಅಪರವಿದ್ಯೆಯ ಪರ್ಪಸ್ ಏನು? ಏನಕ್ಕೆ ಅವಶ್ಯಕತೆ ಇದೆ? ಇದು ನಮಗೆ ಗೊತ್ತಿದೆ ಏನಕ್ಕೆ ಅವಶ್ಯಕತೆ ಇದೆ. ನಮ್ಮ ಜೀವನದ ಮೆಟೀರಿಯಲ್ ಲೈಫ್ ಲೀಡ್ ಮಾಡೋದಕ್ಕೆ ನಮಗೆ ಬೇಕು. ಇದು ನಮಗೆ ಇಟ್ ಗಿವ್ಸ್ ಇನ್ಫಾರ್ಮೇಷನ್, ನಾಲೆಡ್ಜ್, ಅವೇರ್ನೆಸ್. ಇದು ನಮಗೆ ಇಟ್ ಡಸ್ ನಾಟ್ ಗಿವ್ ಲಿಬರೇಷನ್ ಕೊಡಲ್ಲ. ಇದು ಮೋಕ್ಷ ಕೊಡಲ್ಲ. ಇದರಿಂದ ನಾವು ಮೋಕ್ಷ ಪಡೆಯಲ್ಲ. ಓಕೆ,
ಸೊ ಈಗ ನಮಗೆ ಒಂದು ಜಾಬ್ ಪಡಿಬೇಕಂದ್ರೆ, ಎಕ್ಸಾಮ್ಸ್ ಪಾಸ್ ಆಗಬೇಕಂದ್ರೆ, ಯಾವುದಾದ್ರೂ ಒಂದು ರಿಚುವಲ್ ಫಾಲೋ ಮಾಡಬೇಕಂದ್ರೆ ಅದೆಲ್ಲ ಅಪರ ವಿದ್ಯೆ. ಓಕೆ, ಈಗ ಅಪರ ವಿದ್ಯಾ ಬಗ್ಗೆ ತಿಳ್ಕೊಂಡ್ವಿ. ಪರವಿದ್ಯಾಗೆ ಹೋಗೋಣ. ಪರವಿದ್ಯಾ, ಅಪರ ವಿದ್ಯಾ ಅಂದರೆ ವರ್ಡ್ಲಿ ನಾಲೆಜ್ ಅಂತ ಆಯಿತು, ಲೋವರ್ ಲೆವೆಲ್ ಅಂತ. ಪರವಿದ್ಯಾ ಅಂದರೆ ಹೈಯರ್ ಲೆವೆಲ್ ನಾಲೆಜ್ ಅಂತ, ಹೈಯರ್ ನಾಲೆಜ್ ಅಂತ ಪರವಿದ್ಯಾ. ದಟ್ ಕ್ಯಾನ್ ಬಿ ಸ್ಪಿರಿಚುವಲ್ ಆರ್ ಅಲ್ಟಿಮೇಟ್ ನಾಲೆಜ್. ಅಲ್ಟಿಮೇಟ್ ನಾಲೆಜ್, ಟ್ರೂತ್, ನಿಜ, ಸೆಲ್ಫ್, ಬ್ರಾಹ್ಮಣ್. ಅಂದರೆ ಬ್ರಾಹ್ಮಣ್ ಅಂದರೆ ಏನರ್ಥ? ಬ್ರಾಹ್ಮಣ್ ಅಂದರೆ ಹಿಯರ್ ವಿ ಆರ್ ನಾಟ್ ಸ್ಪೀಕಿಂಗ್ ಅಬೌಟ್ ಎನಿ ಕ್ಯಾಸ್ಟ್. ಹಿಯರ್ ಬ್ರಾಹ್ಮಣ್ ಮೀನ್ಸ್ ಸಮ್ವನ್ ಹೂ ನೋಸ್ ಲಾಟ್ ಆಫ್ ಥಿಂಗ್ಸ್ ಅಂತ ಅರ್ಥ. ಇಫ್ ವಿ ಲರ್ನ್ ದ ವೇದಾಸ್ ಆ್ಯಂಡ್ ಎವ್ರಿಥಿಂಗ್, ಆಗಿನ ಕಾಲದಲ್ಲಿ ಬ್ರಾಹ್ಮಣ ಅಂದರೆ ಯಾವ ವ್ಯಕ್ತಿಗೆ ನಾಲೆಜ್ ಇದೆ, ಯಾವ ವ್ಯಕ್ತಿ ವಿದ್ಯಾವಂತ, ಯಾರಿಗೆ ಅಲ್ಟಿಮೇಟ್ ನಾಲೆಜ್ ಇದೆ, ಸ್ಪಿರಿಚುವಲ್ ನಾಲೆಜ್ ಇದೆ, ಅಂಥ ವ್ಯಕ್ತಿಗೆ ಬ್ರಾಹ್ಮಣ ಅಂತ ಕರೀತಾ ಇದ್ರು. ಅದನ್ನು ಇಲ್ಲಿ ಟ್ರೂತ್, ನಿಜ ಮಾತಾಡುವನು, ಸೆಲ್ಫ್ ಅವೇರ್ನೆಸ್ ಇರುವಂಥ ವ್ಯಕ್ತಿ, ತನ್ನ ಸ್ಟ್ರೆಂತ್ ವೀಕ್ನೆಸ್ ಇರುವಂಥ ವ್ಯಕ್ತಿ, ಅದು ಬ್ರಹ್ಮಣಿಸಮ್ ಅಂತ ಆಗಿನ ಕಾಲದಲ್ಲಿ. ಸೊ ವಾಟ್ ಡಸ್ ಇಟ್ ಟೀಚ್ ಅಂತ ಬಂದಾಗ, ಓಕೆ, ವಾಟ್ ಡಸ್ ಇಟ್ ಟೀಚಸ್? ಹೂ ಆಮ್ ಐ, ನಾನು ಯಾರು ಅನ್ನುವಂಥದ್ದು. ವಾಟ್ ಈಸ್ ರಿಯಾಲಿಟಿ? ವಾಟ್ ಈಸ್ ರಿಯಾಲಿಟಿ? ವಾಟ್ ಈಸ್ ಬ್ರಾಹ್ಮಣ್? ಬ್ರಾಹ್ಮಣ್ ಆಗುವಂಥದ್ದು ಅಂದರೆ ಏನು? ಹೌ ಟು ಅಟೈನ್ ಮೋಕ್ಷ, ಮೋಕ್ಷ ಪಡೆಯುವಂಥದ್ದು ಯಾವ ರೀತಿ? ಲಿಬರೇಷನ್, ಕರೆಕ್ಟ್? ಇದನ್ನೆಲ್ಲ ಒಂದು ಉಪನಿಷದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಯಾವುದು ಅಂದರೆ, ಮೆನ್ಷನ್ಡ್ ಕ್ಲಿಯರ್ಲಿ ಇನ್ ಯಾವ ಉಪನಿಷತ್ ಗೊತ್ತಾ? ಮುಂದಕ ಉಪನಿಷತ್. ಇದು ಇಂಪಾರ್ಟೆಂಟ್, ಕೇಳ್ಬೋದು ಅವರು. ಯಾವ ಉಪನಿಷತ್ತಲ್ಲಿ ಪರವಿದ್ಯಾ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಮುಂದಕ ಉಪನಿಷತ್ ಬಗ್ಗೆ ಮಾತಾಡಿದ್ದಾರೆ. ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಪರವಿದ್ಯಾ? ಏನಿಗೆ ಬೇಕು ನಮಗೀಗ? ಇದು ಪರವಿದ್ಯಾ ಏನಿಗೆ ಬೇಕು ಅಂದರೆ ಸೆಲ್ಫ್ ರಿಯಲೈಸೇಷನ್, ಲಿಬರೇಷನ್, ಮೋಕ್ಷ ಪಡೆಯೋದಕ್ಕೋಸ್ಕರ, ಆ್ಯಂಡ್ ಎಟರ್ನಲ್ ಟ್ರೂತ್. ಎಟರ್ನಲ್ ಅಂತ ಯಾವತ್ತಿಗೂ ಇರುವಂಥ ನಿಜ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಈಗ ನಮಗೆ ಅಪರವಿದ್ಯಾ ಮತ್ತು ಪರವಿದ್ಯಾ ಬಗ್ಗೆ ಗೊತ್ತಾಯಿತು. ಪರವಿದ್ಯಾ ಅಂದರೆ ಹೈಯರ್ ನಾಲೆಜ್, ಅಪರವಿದ್ಯಾ ಅಂದರೆ ಲೋವರ್ ನಾಲೆಜ್. ಪರವಿದ್ಯಾ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡುತ್ತೆ, ಅಪರವಿದ್ಯಾ ವರ್ಡ್ಲಿ ನಾಲೆಜ್ ಬಗ್ಗೆ ಮಾತಾಡುತ್ತೆ. ಪರಮಧ್ಯದಲ್ಲಿ ನಾವು ಬ್ರಾಹ್ಮಣ ಅಂದರೆ ಏನು, ರಿಯಾಲಿಟಿ ಏನು, ನಾನು ಯಾರು ಅಂತ ತಿಳ್ಕೊಳ್ತೀವಿ. ಅಪರ ವಿದ್ಯಾದಲ್ಲಿ ನಾವು ಸ್ಕಿಲ್ಸು, ರಿಚುವಲ್ಸು, ವೇದಾಸು, ಗ್ರಾಮರ್, ಮ್ಯಾಥಮೆಟಿಕ್ಸ್ ಇಂಥದ್ದನ್ನು ಕಲಿತೀವಿ. ಅಲ್ಟಿಮೇಟ್ ರಿಸಲ್ಟ್ ಏನು? ಪರವಿದ್ಯಾದಲ್ಲಿ ಮೋಕ್ಷ ಪಡೆಯುವಂಥದ್ದು ಅಲ್ಟಿಮೇಟ್ ಪರ್ಪಸ್ ಆಗಿರುತ್ತೆ, ರಿಸಲ್ಟು ಅದೇ. ಅಪರ ವಿದ್ಯಾದಲ್ಲಿ ನಾವು ಜೀವನ ನಡೆಸುವಂಥದ್ದು, ಹುಟ್ಟಿದ್ದೀವಿ, ಭೂಮಿ ಮೇಲೆ ಬದುಕಿದ್ದೀವಿ, ಜೀವನ ನಡೆಸಬೇಕು, ಅದಕ್ಕೆ ಅವಶ್ಯಕತೆ ಇರುವಂಥ ವಿದ್ಯೆನ ಕಲಿಬೇಕು, ದಟ್ ಈಸ್ ಲಿವಿಂಗ್. ಪರವಿದ್ಯಾ ನಾಲೆಜ್ ಆಫ್ ಬ್ರಾಹ್ಮಣ್, ಅಪರವಿದ್ಯಾ ವೇದ, ಸೈನ್ಸ್, ರಿಚುವಲ್ಸ್, ಗ್ರಾಮರ್ಸ್, ಆಸ್ಟ್ರಾನಮಿ ಎಲ್ಲ. ಸೊ ಇದು ಪರವಿದ್ಯಾ ಮತ್ತು ಅಪರವಿದ್ಯಾ, 2 types ಆಫ್ ನಾಲೆಜ್ ಇನ್ ಇಂಡಿಯನ್ ಫಿಲಾಸಫಿ. ಥ್ಯಾಂಕ್ ಯು.